ನಮಸ್ತೆ ಗೆಳೆಯರೆ. ಇವತ್ತಿನ ಈ ವಿಡಿಯೋಲಿ ನಾನು ನಿಮಗೆ ಲೇಬರ್ ಕಾರ್ಡಲ್ಲಿರೋ ಬೆನಿಫಿಟ್ ಏನು, ಅದನ್ನು ಎಲ್ಲಿ ಮಾಡಿಸ್ಬೇಕು, ಅದರಿಂದ ಪ್ರಯೋಜನಗಳೇನಿದೆ, ಸೊ ಯಾವ ಥರ ಲೇಬರ್ ಕಾರ್ಡ್ ಇದೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಗೊತ್ತಿರೋ ಯಾರಾದರೂ ಲೇಬರ್ ಇದ್ದರೆ, ಅಂದರೆ ದಿನಕೂಲಿ ಕಾರ್ಮಿಕರಿದ್ದರೆ, ಅವ್ರಿಗೆ ಆದಷ್ಟು ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಿ ಅವ್ರಿಗೆ ತಿಳಿಸಿ ಈ ಥರ ಬೆನಿಫಿಟ್ ಇದೆ, ನೀವು ಮಾಡಿಸ್ಕೊಳ್ಳಿ ಅಂತ ಒಂದು ಎಜುಕೇಷನ್ ಮಾಡಿದ್ದೀರಾ. ಓಕೆ, ನಿಮಗೆಲ್ಲ ಗೊತ್ತಾಗುತ್ತೆ, ವಿಡಿಯೋ ನೋಡ್ತೀರಾ, ಸೊ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ, ನೀವು ಆದಷ್ಟು, ನಾನು ತುಂಬ ಜನಕ್ಕೆ ತಿಳಿಸಿದ್ದೀನಿ, ನೀವು ಆದಷ್ಟು ತುಂಬ ಜನಕ್ಕೆ ತಿಳಿಸಿ, ಎಲ್ರಿಗೂ ಒಂದು ಸಹಾಯ ಆಗಲಿ ಅಂತ ಒಂದು ಈ ವಿಡಿಯೋನಲ್ಲಿರೋ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ದೇಶದ ಬಹುಪಾಲು ಜನರಿಗೆ ಗೊತ್ತು, ಭಾರತ ಸರ್ಕಾರ ಎಲ್ಲ ರಾಜ್ಯಗಳು ಒಟ್ಟಾಗಿ ಈ ಒಂದು ಯೋಜನೆ ಲೇಬರ್ ಕಾರ್ಡ್ ಏನಿದೆ, ಗುರುತಿನ ಚೀಟಿ, ಓಕೆನಾ, ಕಾರ್ಮಿಕರ ಗುರುತಿನ ಚೀಟಿ ನೀಡಿದೆ. ಓಕೆನಾ, ಸೊ ಯಾಕಂದರೆ ಈ ಕಾರ್ಡ್ ಫಲಾನುಭವಿಗಳೇನಿದ್ದಾರೆ ಅವ್ರಿಗೆ ಹಲವು ಸೌಲಭ್ಯಗಳನ್ನು ಸರ್ಕಾರ ನೀಡುತ್ತೆ. ಕಾರ್ಮಿಕರ ಕಾರ್ಡ್ ಅಂದರೆ ಲೇಬರ್ ಕಾರ್ಡ್ ಎನ್ನುವುದು ಅಭಿವೃದ್ಧಿ, ಸುರಕ್ಷತೆ, ಭದ್ರತೆ, ಶಿಕ್ಷಣ ಮತ್ತು ರಕ್ಷಣೆಗಾಗಿ ಆಯಾ ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆಯಿಂದ ನೀಡಲಾದ ಗುರುತಿನ ಚೀಟಿಯಾಗಿದೆ. ಒಂದು ಕಾರ್ಮಿಕರಿಗೆ ಅಂದರೆ ಯಾರಿದ್ದಾರೆ, ದಿನಕೂಲಿ ಕಾರ್ಮಿಕರು ಯಾರಿದ್ದಾರೆ, ಅವ್ರಿಗೊಂದು ಅಭಿವೃದ್ಧಿಗೋಸ್ಕರ, ಸುರಕ್ಷತೆಗೋಸ್ಕರ, ಭದ್ರತೆ ಮತ್ತು ಶಿಕ್ಷಣ ಮತ್ತು ರಕ್ಷಣೆಗಾಗಿ ಈ ಒಂದು ಯೋಜನೆನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿಯಲ್ಲಿ ಒಂದು ತಂದಿದ್ದಾರೆ. ಸೊ ಭಾರತದಲ್ಲಿ ಲೇಬರ್ ಕಾರ್ಡ್ನ ಎಷ್ಟು ವಿಧಗಳಿವೆ, ಯಾವ್ಯಾವುದು? ಒಂದು ಸಾಮಾಜಿಕ ಕಾರ್ಡ್ ಮತ್ತು ಬಿಲ್ಡಿಂಗ್ ಕಾರ್ಡ್ ಅಂತ ಹೇಳ್ತಾರೆ. ಸಾಮಾಜಿಕ ಕಾರ್ಡ್ ಅಂದರೆ ಕೃಷಿ ಮತ್ತು ಕಟ್ಟಡೇತರ ಅಂದರೆ ಕಟ್ಟಡ ಬಿಟ್ಟು ಚಟುವಟಿಕೆಗಳು ಯಾರೆಲ್ಲ ನಿರ್ವಹಿಸ್ತಾರೆ ಅವ್ರಿಗೆ ಈ ಕಾರ್ಡ್ಗೆ ಬರ್ತಾರೆ. ಬಿಲ್ಡಿಂಗ್ ಕಾರ್ಡ್ ಅಂದರೆ ಯಾವುದು? ಈ ಕಾರ್ಡ್ ಪರವಾನಗಿ ಪಡೆದ ಗುತ್ತಿಗೆದಾರರ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದು. ಎಕ್ಸಾಂಪಲ್ ನಾನೊಂದು ಹೇಳ್ತೀನಿ. ಒಂದು ಊರಲ್ಲಿ ಅಥವಾ ಒಂದು ಅಂದರೆ ಗ್ರಾಮ ಪಂಚಾಯತಿಯಲ್ಲಿ ಯಾವುದೋ ಒಂದು ಬ್ರಿಡ್ಜ್ ಮಾಡ್ತಾರೆ, ರೋಡ್ ಮಾಡ್ತಾರೆ, ಒಂದು ಯಾವುದೋ ಒಂದು ಯೋಜನೆ ಮಾಡಿದ್ರೆ ಒಬ್ಬ ಏನಿರ್ತಾರೆ, ಒಂದು ಪರವಾನಗಿ ಪಡೆದ ಈ ಗುತ್ತಿಗೆದಾರ ಏನಿರ್ತಾನೆ, ಅವನ ಕೆಳಗಡೆ ಒಂದು ಕೆಲಸಗಾರರು ಬರ್ತಾರೆ. ನೀವೆಲ್ಲ ನೋಡ್ಬೋದು, ನಿಮ್ಮದು ಲೇಬರ್ ಕಾರ್ಡ್ ಇದ್ದರೆ ಕೆಲಸಕ್ಕೆ ಬನ್ನಿ, ನಾನು ಲೇಬರ್ ಕಾರ್ಡಲ್ಲಿ ಅಮೌಂಟ್ ಹಾಕ್ತೀನಿ, ಆ ಬೇಸ್ ಮೇಲೆ ನಿಮ್ಗೆ ಅಮೌಂಟ್ ಬರುತ್ತೆ ನಿಮ್ಮ ಅಕೌಂಟ್ಗೆ. ಇದರಲ್ಲಿ ತುಂಬ ಜನ ಫ್ರಾಡ್ ಮಾಡೋರು ಇದ್ದಾರೆ, ಸುಮ್ಮನೆ ನಿಮ್ಮದು ಲೇಬರ್ ಕಾರ್ಡ್ ಯೂಸ್ ಮಾಡ್ಕೊಂಡು ಅಮೌಂಟ್ ಹಾಕಿ ಅವರು ಥರ ಇದ್ದಾರೆ, ಬಟ್ ಆ್ಯಕ್ಚುಲಾಗಿ ಯೂಸ್ ಮಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ. ಸೊ ಗುತ್ತಿಗೆದಾರರ ಕೆಳಗೆ ನೀವೇನಾದರೂ ಕೆಲಸ ಮಾಡಿದ್ರೆ ಅವರು ನಿಮ್ಮ ಲೇಬರ್ ಕಾರ್ಡ್ನ ನಂಬರ್ ಕೊಟ್ಟು ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ಗೌರ್ಮೆಂಟಿಂದ ಇಷ್ಟು ದುಡ್ಡು ಅಂತ ನಿಮಗೆ ಬರುತ್ತೆ. ಓಕೆನಾ, ಇದು ಬಿಲ್ಡಿಂಗ್ ಕಾರ್ಡು. ಸಾಮಾಜಿಕ ಕಾರ್ಡ್ ಅಂದರೆ ನೀವು ಕೃಷಿ ಮತ್ತು ಕಟ್ಟಡೇತರ ಅಂದರೆ ಈ ಥರ ಒಂದು ಈ ಗುತ್ತಿಗೆದಾರ ಅಡಿಯಲ್ಲಿ ಬಿಟ್ಟು ಬೇರೆ ಯಾರೆಲ್ಲ ಬರ್ತಾರೆ ಅವರು ಇಲ್ಲಿ ಸಾಮಾಜಿಕ ಕಾರ್ಡ್ಗೆ ಬರ್ತಾರೆ. ಗೊತ್ತಾಯ್ತಾ ನಿಮಗೆ? ಗುತ್ತಿಗೆದಾರ ಏನಂತ ಹೇಳ್ತಾರೆ, ನಿಮ್ಮ ಲೇಬರ್ ಕಾರ್ಡ್ ಕೊಡಿ, ಕೆಲ್ಸಕ್ಕೆ ಬನ್ನಿ. ಕೆಲವರು ಕೆಲಸ ಮಾಡದೆ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ಸ್ಬೋದು, ಅಥವಾ ಕೆಲಸ ಮಾಡಿನೂ ಸಹ ದುಡ್ಡು ಹಾಕ್ಸ್ತಾರೆ. ಈ ಥರ ನೀವು ಕೇಳಿದ್ದೀರಾ ಹಳ್ಳಿ ಕಡೆ. ಇದು ಲೇಬರ್ ಕಾರ್ಡು. ಲೇಬರ್ ಕಾರ್ಡಿಂದ ನಿಮ್ಗೆ ಏನು ಪ್ರಯೋಜನ ಇದೆ ನಾನು ತಿಳಿಸ್ಕೊಡ್ತೀನಿ. ಓಕೆನಾ, ಸೊ ಕೆಲವರು ಅದನ್ನೇನಕ್ಕೆ ಮಾಡಿಸ್ಬೇಕು ಈ ಥರನೂ ಕೂಡ ನೆಗೆಟಿವ್ ಹೇಳ್ತಾರೆ. ಬಟ್ ಅದರಿಂದ ಏನಿದೆ, ಮಕ್ಕಳಿಗೆ ಉಚಿತ ಶಿಕ್ಷಣ, ಗೌರ್ಮೆಂಟ್ ಏನಿದೆ ಆ ಒಂದು ಇದರ ನಿಮ್ಮ ಲೇಬರ್ ಕಾರ್ಡ್ ಇದ್ದರೆ ಉಚಿತ ಶಿಕ್ಷಣ ಇರುತ್ತೆ. ಉಚಿತವಾಗಿ ಜೀವ ವಿಮೆ ಪ್ರಯೋಜನಗಳಿರುತ್ತೆ. ಲೈಫ್ ಇನ್ಶೂರೆನ್ಸ್ ಬೆನಿಫಿಟ್ ಕೂಡ ಅದೇ ಒಂದು ಕಾರ್ಡಲ್ಲಿ ಬರುತ್ತೆ. ನಿಮಗೆ ದೊಡ್ಡ ಅಪಘಾತ ಅಥವಾ ದೊಡ್ಡ ಅಪಘಾತದ ಸಂದರ್ಭದಲ್ಲಿ, ಸಾವು ಗಾಯದ ಸಂದರ್ಭದಲ್ಲಿ ಸಹಾಯ ಕೂಡ ಇರುತ್ತೆ. ಉಚಿತ ಆರೋಗ್ಯ ವಿಮೆ ಪ್ರಯೋಜನ ಇರುತ್ತೆ ನಿಮಗೆ. ಫ್ರೀ ಹೆಲ್ತ್ ಇನ್ಶೂರೆನ್ಸ್ ಬೆನಿಫಿಟ್ ಕೂಡ ಇರುತ್ತೆ ನಿಮಗೆ. ಗರ್ಭಾವಸ್ಥೆಯಲ್ಲಿ ಮತ್ತು ಮಗುವಿನ ಹೆರಿಗೆಯ ನಂತರ ಸಮಯದಲ್ಲಿ ಸಹಾಯ ಇರುತ್ತೆ. ಕೆಲವೊಂದು ಸ್ಕೀಮ್ ಇದೆ ಇದರಲ್ಲಿ. ಈ ಒಂದು ಕಾರ್ಡ್ನ ನೀವು ಮಾಡಿಸಿದ್ರೆ ಸಲಿಕೆ ಮತ್ತು ಇತರೆ ಕೆಲಸ ಉಪಕರಣಗಳಲ್ಲಿ ಏನಿದೆ ಸಲಿಕೆ, ಈಗ ಏನಂತಾರೆ ಗುದ್ದಲಿ ಅಥವಾ ಈ ಥರ ಎಲ್ಲ ಹೇಳ್ತಾರಲ್ಲ, ಅದನ್ನು ಉಪಕರಣಗಳ ಖರೀದಿ ಮಾಡೋದಕ್ಕೆ ನಿಮಗೆ ಹಣಕಾಸಿನ ಬೆಂಬಲ ಕೂಡ ಸಿಗುತ್ತೆ. ಸೊ ನೀವು ಇದ್ರ ಬಗ್ಗೆ ತಿಳ್ಕೊಬೇಕು. ಎಷ್ಟೋ ಜನಕ್ಕೆ ಇದು ಗೊತ್ತೇ ಇರಲ್ಲ. ಲೇಬರ್ ಕಾರ್ಡ್ ಮಾಡಿಸ್ಕೊತಾರೆ, ಕೂಲಿ ಮಾಡ್ತಾರೆ, ದುಡ್ಡು ಬರುತ್ತೆ, ಬಟ್ ಯಾವುದೋ ಒಂದು ನೀವು ಈ ಸಲಕರಣೆಗಳನ್ನು ತಗೋಬೋದು ಅಂದರೆ ಅದು ನಿಮಗೆ ಬೆನಿಫಿಟ್ ಇದೆ, ಅದನ್ನು ಹಣಕಾಸು ಬೆಂಬಲ ಕೂಡ ಕೊಡ್ತಾರೆ. ಮಗಳ ಮದುವೆಯ ಸಮಯದಲ್ಲಿ ಪ್ರಯೋಜನಗಳು, ಇಷ್ಟು ಅಮೌಂಟ್ ಅಂತ ಕೂಡ ಕೊಡ್ತಾರೆ. ಸೈಕಲ್ ಸಹಾಯವನ್ನು ಖರೀದಿಸಬಹುದು. ಮಕ್ಕಳಿಗಾಗಿ ವಿದ್ಯಾವೇತನ, ಸ್ಕಾಲರ್ಶಿಪ್ಪು. ಸೊ ಎಷ್ಟೋ ಸ್ಕಾಲರ್ಶಿಪ್ಗಳು ನಿಮ್ಮನ್ನ ಲೇಬರ್ ಕಾರ್ಡ್ ಇದ್ದರೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು. ಹಳ್ಳಿ ಕಡೆ ಎಷ್ಟೊಂದು ಜನ ಸ್ಕಾಲರ್ಶಿಪ್ ಅಪ್ಲೈ ಮಾಡಿರಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಅವರು ಲೇಬರ್ ಕಾರ್ಡ್ ಇದ್ದರೆ ನಿಮಗೆ ಒಂದು ಅದು ಸಪ್ರೇಟ್ ಬೇಸಲ್ಲಿ ನಿಮಗೆ ಸ್ಕಾಲರ್ಶಿಪ್ ಇರುತ್ತೆ. ಕೌಶಲ್ಯಗಳ ಉನ್ನತಿಗೆ ಸಹಾಯ ಇರುತ್ತೆ. ನಿರ್ಮಾಣ್ ಶ್ರಮಿಕ್ ಸುಲಭ ಆವಾಸ ಯೋಜನೆ ಬರ್ತಾರೆ. ಗೃಹ ಸಾಲ ಸೌಲಭ್ಯ, ನೀವೇನಾದರೂ ಮನೆ ಕಟ್ತಿದ್ರೆ ಈ ಒಂದು ಕಾರ್ಡ್ ಮೇಲೆ ನಿಮಗೆ ಗೃಹ ಸಾಲ ಅಂದರೆ ಹೋಮ್ ಲೋನ್ ಸಾಲ ಕೂಡ ಕೊಡ್ತಾರೆ ಮನೆ ಕಟ್ಟೋದಕ್ಕೆ. ಮತ್ತು ಉಚಿತವಾಗಿ ಸಾರಿಗೆ ಬಸ್ ಪಾಸ್ ಸೌಲಭ್ಯ ಕೊಡ್ತಾರೆ ನಿಮಗೆ. ಶ್ರಮ ಸಾಮರ್ಥ್ಯ ಟೂಲ್ ಕಿಟ್ ಕೊಡ್ತಾರೆ. ಪಿಂಚಣಿ ಸೌಲಭ್ಯ ಇರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಮದುವೆ ಸಹಾಯಧನ, ಅಂತ್ಯಕ್ರಿಯೆ ವೆಚ್ಚ ಇರುತ್ತೆ. ಕೆಲವೊಂದು ದುರ್ಬಲತೆ ಪಿಂಚಣಿ ಸೌಲಭ್ಯ ಇರುತ್ತೆ. ಓಕೆನಾ, ಇಷ್ಟೆಲ್ಲ ಬೆನಿಫಿಟ್ಟು ಇದರಲ್ಲಿದೆ. ನಿಮಗೆ ಗೊತ್ತಾಯ್ತಾ? ಮಕ್ಕಳಿಗೆ ಉಚಿತ ಶಿಕ್ಷಣದಿಂದ ಹಿಡಿದು ನಿಮಗೆ ಆರೋಗ್ಯ ಮತ್ತು ಮಗಳ ಮದುವೆ, ನಿಮ್ಮ ಸಲಕರಣೆಗಳನ್ನ ಮಾಡೋದಕ್ಕೆ, ಪರ್ಚೇಸ್ ಮಾಡೋದಕ್ಕೆ, ಮತ್ತು ಮಕ್ಕಳ ವಿದ್ಯಾವೇತನ, ಕೌಶಲ್ಯ ಉನ್ನತೀಕರಣ, ಗೃಹ ಸಾಲದವರೆಗೂ ನಿಮ್ಮ ಪ್ರತಿಯೊಂದು ಇದನ್ನು ಕೂಡ ಇಲ್ಲಿ ಬೆನಿಫಿಟ್ ಇದೆ.
ಪಿಂಚಣಿ ಸೌಲಭ್ಯ ಕೂಡ ನಿಮಗೆ ಇರುತ್ತೆ. ನೀವು ಇದ್ರ ಬಗ್ಗೆ ನಿಮ್ಮ ಹತ್ತಿರದ ಏನಿದೆ ಒಂದು ಕಾರ್ಮಿಕರ ಭವನ ಅಥವಾ ಕಾರ್ಮಿಕರ ಏನಿದೆ ಒಂದು ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲಿ ನೀವು ಹೋಗಿ ವಿಚಾರಿಸಿ ಕೂಡ ಇದರಿಂದ ಏನು ಬೆನಿಫಿಟ್ ಇದೆ ಅಂತ ತೊಗೋಬೋದು. ಲೇಬರ್ ಕಾರ್ಡ್ಗೆ ಬೇಕಾದ ಅಗತ್ಯವಾದ ದಾಖಲೆಗಳೇನು? ಆಧಾರ್ ಕಾರ್ಡ್ ಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಬ್ಯಾಂಕ್ ಖಾತೆ. ನಾನು ಅವಾಗಲೇ ಹೇಳ್ದಂಗೆ ನೀವು ಯಾವುದೇ ಒಂದು ಕಾಂಟ್ರಾಕ್ಟರ್ ಕೆಳಗಡೆ ಮಾಡಿದ್ರೆ ಅವರು ನಿಮಗೆ ನೇರ ಸರ್ಕಾರದಿಂದ ನಿಮ್ಮ ಖಾತೆಗೆ ದುಡ್ಡು ಬರುತ್ತೆ, ನಿಮ್ಮ ಅಕೌಂಟ್ಗೆ. ಇಮೇಲ್ ಐ ಡಿ ಬೇಕು, ಮೊಬೈಲ್ ನಂಬರ್ ಬೇಕು, ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ ಸಂಖ್ಯೆ ಬೇಕು, ಮತ್ತು ಪಡಿತರ ಚೀಟಿ ಬೇಕು. ನಾನು ಅವಾಗಲೇ ಹೇಳ್ದಂಗೆ ಇಷ್ಟು ಸೌಲಭ್ಯಗಳಿದೆ, ನೀವು ನೋಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಡೀಟೇಲ್ಸ್ ಹಾಕಿರ್ತೀನಿ, ಚೆಕ್ ಮಾಡಿ. ನಿಮಗೆ ಗೊತ್ತಿರೋರ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ತಿಳಿಸ್ಕೊಡಿ, ಓಕೆನಾ? ಸೊ ಸಹಾಯ ಮಾಡಿ. ಹಳ್ಳಿಲಿರೋರ್ಗೆ ಎಷ್ಟೋ ಈ ಥರ ಸ್ಕೀಮ್ ಬಗ್ಗೆ ಗೊತ್ತಿರಲ್ಲ. ಸೊ ನಾನು ಅದಕ್ಕೋಸ್ಕರನೇ ಈ ಸ್ಕೀಮ್ ಗೊತ್ತಾಗಲಿ, ಎಲ್ಲರೂ ಇದರಿಂದ ಪ್ರಯೋಜನ ಪಡ್ಕೊಳ್ಳಿ ಅಂತ ತುಂಬ ಸ್ಕೀಮ್ಗಳನ್ನ ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇದೇ ರೀತಿ ಹೆಚ್ಚಿನ ಒಂದು ಸ್ಕೀಮ್ ಅಥವಾ ಡೀಟೇಲ್ಸ್ಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನೋಡೋದಾದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ? ರಾಜ್ಯ ಅಧಿಕೃತ ಕಾರ್ಮಿಕ ಇಲಾಖೆ ವೆಬ್ಸೈಟ್ ಇದೆ, ನಾನು ಅದನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಲ್ಲೋಗಿ ನೀವು ಹೊಸ ಲೇಬರ್ ಕಾರ್ಡ್ ಅಂದರೆ ನ್ಯೂ ಲೇಬರ್ ಕಾರ್ಡ್ನ ಹುಡುಕಿ ಡ್ರಾಪ್ ಡೌನಲ್ಲಿ ನಿಮ್ಮ ಜಿಲ್ಲೆ ಆಯ್ಕೆ ಮಾಡ್ಕೋಬೇಕು. ನಿಮ್ಮ ಹೆಸರು, ಕೊನೆ ಹೆಸರು, ಮೊಬೈಲ್ ಸಂಖ್ಯೆ, ಇಮೇಲ್ ಐ ಡಿ ಈ ಥರ ಎಲ್ಲ ಕೊಟ್ಟು ಆಧಾರ್ ಕಾರ್ಡ್ ಸಂಖ್ಯೆ ಕೊಟ್ಟು ಆಮೇಲೆ ಓಕೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಅವರು ಅಪ್ರೂವಲ್ ಆದಮೇಲೆ ನಿಮಗೆ ಲೇಬರ್ ಕಾರ್ಡ್ ಕೊಡ್ತಾರೆ. ಅಥವಾ ನಿಮಗೆ ಗೊತ್ತಿರೋ ಗ್ರಾಮ ಪಂಚಾಯತಿಯಲ್ಲಿ ವಿಚಾರಿಸಿ ಕೂಡ ನೀವು ಲೇಬರ್ ಕಾರ್ಡ್ನ ಮಾಡಿಸ್ಕೋಬೋದು. ಲೇಬರ್ ಕಾರ್ಡ್ ಅರ್ಜಿ ಯಾರ್ಯಾರು ಸಲ್ಲಿಸಬಹುದು ಅಂದರೆ ಸಾಮಾನ್ಯವಾಗಿ ವರ್ಷಕ್ಕೆ 90 ದಿನ ಕೆಲಸ ಮಾಡುವವರು ಈ ಯೋಜನೆಯಲ್ಲಿ ಸೇರಿಕೊಳ್ಳಬಹುದು. ಅವರು ತಮ್ಮ 90 ದಿನಗಳ ಪ್ರಮಾಣ ಪತ್ರಗಳ ಪಟ್ಟಿಯನ್ನು ಸಿದ್ಧಪಡಿಸುವ ಮೂಲಕ ಕಾರ್ಮಿಕರ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದು. ಓಕೆನಾ? ಸೊ ಇವರೆಲ್ಲ ಲೇಬರ್ ಕಾರ್ಡ್ಗೆ ಬರ್ತಾರೆ. ಸೊ ನಿಮಗೆ ಗೊತ್ತಾಯ್ತಲ್ಲ ಲೇಬರ್ ಕಾರ್ಡಿಂದ ಎಷ್ಟು ಬೆನಿಫಿಟ್ ಇದೆ, ಈ ಸ್ಕೀಮಲ್ಲಿ ಏನೇನು ಬೆನಿಫಿಟ್ ಇದೆ, ಸರ್ಕಾರ ಯಾಕೆ ಇದೆಲ್ಲ ಮಾಡಿದೆ, ಮತ್ತು ಲೇಬರ್ ಕಾರ್ಡಲ್ಲಿ ಯಾವ ಥರ ಲೇಬರ್ ಕಾರ್ಡ್ ಬರುತ್ತೆ, ಸಾಮಾಜಿಕ ಕಾರ್ಡ್ ಬರುತ್ತೆ ಮತ್ತು ಬಿಲ್ಡಿಂಗ್ ಕಾರ್ಡ್ ಬರುತ್ತೆ. ಸೊ ಅದ್ರ ಬೆನಿಫಿಟ್ ಏನು ನಾನು ಎಲ್ಲದೂ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ? ಸೊ ಈ ಥರ ಹೆಚ್ಚಿಗೆ ಗೌರ್ಮೆಂಟ್ ಅಂದರೆ ಸರ್ಕಾರದ ಸ್ಕೀಮ್ಗಳೇನಿದೆ ಅದನ್ನು ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.